ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 43ನೆಯ ಅಧ್ಯಾಯವಾದ ಭುವನ ವಿನ್ಯಾಸ, ಕೇತುಮಾಲ, ಕಂಬಲಿ, ತಾಮಸಿ, ಕಪಿಲ, ಶಾಮ, ಭದ್ರಾ ಎಂಬ ನದಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾರೆ, ಗಂಧಮಾದನ ಪರ್ವತದ ಭೂಮಟ್ಟಕ್ಕಿಂತಲೂ ಸ್ವಲ್ಪ ಮೇಲ್ಭಾಗದಲ್ಲಿ ಅತಿ ವಿಶಾಲವೂ ಪೂರ್ವ ಪಶ್ಚಿಮವಾಗಿ 32,000 ಯೋಜನದಷ್ಟು ವಿಸ್ತಾರವೂ 34,000 ಯೋಜನದಷ್ಟು ಉದ್ದವೂ ಇರುವ ಮಹಾಶಿಲೆಯು ಹೊಳೆಯುತ್ತಿರುವುದು. ಅದರಲ್ಲಿ
ಶುಭಕರ್ಮಿಗಳು ಕೇತುಮಾಲ ನಾಮಕರೂ ಆದ ಪ್ರಜೆಗಳು ಪ್ರಖ್ಯಾತರಾಗಿರುವರು. ಅಲ್ಲಿನ ಮಹಾಜನಗಳು ಮಹಾಬಲಿಷ್ಠರು, ಮಹಾಸತ್ವ ಸಂಪನ್ನರು, ಕಾಲ ನಾಮಕರೆಂದು ಪ್ರಖ್ಯಾತರೂ ಆಗಿರುವರು. ಅಲ್ಲಿರುವ ಸ್ತ್ರೀಯರು ನೀಲ ಮೇಘಶ್ಯಾಮರಾಗಿಯೂ ಪ್ರಿಯದರ್ಶಿನಿಯರಾಗಿಯೂ ಸುಂದರಿಯರಾಗಿಯೂ ಇರುವರು. ಆ ಗಂಧಮಾದನಗಿರಿಯಲ್ಲಿ ಷಡ್ರಸೋಪೇತವೂ ಅತಿ ಮಹತ್ತೂ ಆದ ಹಲಸಿನ ಮರವು ಫಲಭರಿತವಾಗಿರುವುದು. ಅಲ್ಲಿ ಬ್ರಹ್ಮದೇವನ ಮಾನಸ ಪುತ್ರನೂ ಸ್ವೇಚ್ಛಾಚಾರಿಯೂ ಮನೋವೇಗವಂತನೂ ಆದ ಈಶ್ವರನು ಆ ಹಲಸಿನ ಹಣ್ಣಿನ ರಸವನ್ನು ಪಾನ ಮಾಡಿ 10,000 ವರ್ಷಗಳು ಸುಖಿಯಾಗಿ ವಾಸಿಸಿದನು. ಆ ಗಂಧಮಾದನಗಿರಿಯ ಪಕ್ಕದಲ್ಲಿರುವ ಮಾಲ್ಯವಂತ ಪರ್ವತದ ಪೂರ್ವಭಾಗದಲ್ಲಿ ಒಂದು ಮಹಾಶಿಲೆಯು ಇರುವುದು. ಅದು ವಿಸ್ತಾರದ ವಿಷಯದಲ್ಲಿ ಪೂರ್ವದಲ್ಲಿ ನಿರೂಪಿಸಿದಂತೆಯೇ ಇರುವುದು. ಅಲ್ಲಿನ ಪ್ರಜೆಗಳು ಭದ್ರಾಶ್ವ ನಾಮಕರು, ನಿತ್ಯ ತುಷ್ಟಿಗಳೂ ಆಗಿರುವರು. ಆ ದೇಶದಲ್ಲಿ ಮಂಗಳಪ್ರದವಾದ ಸಾಲವನವು, ಆ ವನದಲ್ಲಿ ಕಾಲಾಮ್ರ ನಾಮಕ ಮಹಾವೃಕ್ಷಗಳೂ ವಿಶೇಷವಾಗಿರುವವು. ಅಲ್ಲಿನ ಪುರುಷರು ಶುಭ್ರರು, ಮಹಾಶಕ್ತಿವಂತರು, ಮಹಾಬಲಿಷ್ಠರೂ ಆಗಿರುವರು. ಸ್ತ್ರೀಯರು ಸುಂದರಿಯರು, ಪ್ರಿಯ ದರ್ಶನವುಳ್ಳವರು, ಕುಮುದ ಪುಷ್ಪದಂತೆ ಕಾಂತಿಯುಳ್ಳವರು, ಚಂದ್ರಪ್ರಭೆಯರು, ಚಂದ್ರನಂತೆ ಕಾಂತಿವಂತರು, ಪೂರ್ಣಚಂದ್ರನಂತೆ ಮುಖವುಳ್ಳವರು, ಚಂದ್ರನಂತೆ ಶೀತವಾದ ದೇಹವಂತೆಯರು, ಪುಷ್ಪಗಂಧಿಯರೂ ಆಗಿರುವರು. ಅಲ್ಲಿನ ಪ್ರಜೆಗಳು ಆಮ್ರರಸವನ್ನು ಪಾನ ಮಾಡಿ ಯಾವ ವಿಧ ರೋಗವಿಲ್ಲದೆಯೇ ಸದಾ ಸ್ಥಿರ ಯೌವನರೂ 10,000 ವರ್ಷ ಆಯುಸ್ಸುಳ್ಳವರೂ ಆಗಿರುವರು. ಋಷಿಗಳು ಕೇಳುತ್ತಾರೆ, ಎಲೈ ಮುನಿಯೇ, ಅವರ ಜೀವನ ಪ್ರಮಾಣ, ವರ್ಣ, ಆಯುಷ್ಯ ಇವೇ ಮೊದಲಾದ ಸರ್ವ ವಿಷಯಗಳನ್ನು ಯಥಾಸ್ಥಿತವಾಗಿ ಹೇಳೋಣವಾಗಿದೆ. ಮತ್ತು 4 ದ್ವೀಪಗಳನ್ನು ಸಂಕ್ಷೇಪವಾಗಿ ಹೇಳಿರುತ್ತೀರಿ. ವಿಸ್ತಾರವಾಗಿ ವಿವರಿಸಬೇಕೆಂದು ಕೇಳಿಕೊಂಡರು. ಸೂತಮುನಿಯು ಹೇಳುತ್ತಾರೆ, ಎಲೆ ಜ್ಞಾನಿಗಳಾದ ಮುನಿಗಳೇ, ಭದ್ರಾಶ್ವದೇಶದ ಪ್ರಜೆಗಳ ವಿಷಯಕವಾಗಿ ನಾನು ಮೊದಲೇ ನಿಮಗೆ ತಿಳಿಸಿರುತ್ತೇನೆ. ಅದನ್ನೇ ವಿಸ್ತಾರವಾಗಿ ನಿಮಗಾಗಿ ನಾನು ಪೂರ್ವಿಕರಿಂದ ಕೇಳಿದ ರೀತಿಯಲ್ಲಿ ತಿಳಿಸುವೆನು. ಸಾವಧಾನವಾಗಿ ಕೇಳಿ. ದೇವಕೂಟಗಿರಿಯ ಸಮಸ್ತ ದಿಕ್ಕುಗಳಲ್ಲಿರುವ ಪ್ರಖ್ಯಾತವಾದ ದೇಶ ವಿಶೇಷಗಳನ್ನು ಯಥಾಸ್ಥಿತವಾಗಿ ವರ್ಣಿಸಿರುವುದು ನಿಮಗೆ ತಿಳಿದ ವಿಷಯವೇ ಆಗಿದೆ. ಪಂಚಕುಲಾಚಲಗಳು, ನದಿಗಳು ಮತ್ತು ದೇಶಗಳು ಇವುಗಳ ವಿಚಾರವಾಗಿ ನಾನು ಕೇಳಿ ತಿಳಿದ ಸಂಗತಿಯನ್ನು ತಿಳಿಸುವೆನು, ಕೇಳಿರಿ. ಶೈವಾಲ, ವರ್ಣಮೂಲಾಗ್ರ, ಶ್ರೇಷ್ಠವಾದ ಕೋರಂಜ, ಶ್ವೇತವರ್ಣ, ನೀಲ ಎಂಬ ಈ 5 ಪರ್ವತಗಳು ಕುಲ ಪರ್ವತಗಳಾಗಿವೆ. ಈ ಭೂಮಂಡಲದಲ್ಲಿ ಆ 5 ಕುಲ ಪರ್ವತಗಳಿಂದ ಹುಟ್ಟಿದ ಗಿರಿಗಳು ಕೋಟಿ ಕೋಟಿ ಸಂಖ್ಯಾಕಗಳಾಗಿಯೂ ಸಹಸ್ರಾರು ಸಂಖ್ಯಾಕಗಳಾಗಿಯೂ ಅತಿ ವಿಸ್ತಾರವಾಗಿಯೂ ಇವೆ. ಅವನ್ನು ತಿಳಿಸುವೆನು. ಅಂತಹ ದೇಶಗಳು ನಾನಾ ಪ್ರಾಣಿಗಳಿಂದ ವ್ಯಾಪ್ತವಾಗಿಯೂ ವಿವಿಧ ಜಾತೀಯ ಜನಗಳಿಂದ ಸಹಿತವಾಗಿಯೂ
ಮಿಶ್ರವಾಗಿಯೂ ಅನೇಕ ರಾಜರ ಆಡಳಿತಕ್ಕೆ ಸಿಕ್ಕಿದ್ದಾಗಿಯೂ ಇವೆ. ಪ್ರಖ್ಯಾತಿ, ಶೌರ್ಯ, ಐಶ್ವರ್ಯ, ಶ್ರೇಷ್ಠತೆ ಇವುಗಳಿಂದ ಸಹಿತರಾದ ಪ್ರಜೆಗಳು ಆ ದೇಶಗಳಲ್ಲಿ ವಾಸಿಸುವುದರಿಂದ ಆ ದೇಶಗಳು ವರ್ಣನೀಯಗಳಾಗಿಯೂ ಶೋಭಿತಗಳಾಗಿಯೂ ಇವೆ. ಪ್ರಖ್ಯಾತ ಪುರುಷರು ಮತ್ತು ದೇಶಗಳ ನಾಮಗಳು ಸುತ್ತಳತೆ, ಉದ್ದ, ಅಗಲ, ಸಮ, ವಿಷಮ ಭಾಗಗಳು ಇವುಗಳನ್ನು ವಿಸ್ತಾರವಾಗಿ ನಿರೂಪಿಸುವೆನು ಕೇಳಿ. ಸುಮಂಗಳ, ಶುದ್ಧ, ಚಂದ್ರಕಾಂತ, ಸುನಂದನ, ವ್ರಜಕ, ನೀಲ, ಶೈಲೇಯ, ಸೌವೀರ, ವಿಜಯಸ್ಥಳ, ಮಹಾಸ್ಥಳ, ಸುಖಾಮ, ಮಹಾಕೇಶ, ಸುಮೂರ್ಧಜ, ವಾತರಂಹ, ಸೋಪಸಂಗ, ಪರಿವಾಯ, ಪರಾಚಕ, ಸಂಭವಕ್ತ್ರ, ಮಹಾನೇತ್ರ, ಶೈವಾಲ, ತಸಪ, ಕುಮುದ, ಶಾಕ, ಮುಂಡ, ಉರಸಂಕೀರ್ಣ, ಭೌಮಕ, ಸೋದಕ, ವತ್ಸಕ, ವಾರಾಹ, ಹಾರವಾಮಕ, ಶಂಖ, ಭಾವೀಸಾಂದ್ರ, ಉತ್ತರ, ಹೈಮಭೌಮಕ, ಕೃಷ್ಣಭೌಮ, ಸುಭೌಮ, ಮಹಾಭೌಮ ಇವೇ ಮೊದಲಾದ ನಾನಾ ದೇಶಗಳು ಬಹಳ ಪ್ರಖ್ಯಾತವಾಗಿಯೂ ರಮ್ಯವಾಗಿಯೂ ಇರುತ್ತವೆಂದು ತಿಳಿಸಿರುವೆನು. ಆ ದೇಶದ ಜನಗಳು ಅತಿ ಪುಣ್ಯಪ್ರದವಾದ ಆ ಮಹಾಗಂಗೆಯ ಜಲದಲ್ಲಿ ಸ್ನಾನ ಪಾನಾದಿಗಳನ್ನು ಮಾಡಿ ಕೀರ್ತಿವಂತರಾಗಿರುವರು. ಶೀತವಾದ ಜಲದಿಂದ ಕೂಡಿದ ಆ ಮಹಾನದಿಯು ಮೊದಲು ಶೀತೆ ಎಂಬ ನಾಮದಿಂದ 3 ಲೋಕದಲ್ಲಿಯೂ ಪ್ರಸಿದ್ಧವಾಗಿತ್ತು. ಆ ಗಂಗಾ ನದಿಯಂತೆಯೇ ಹಂಸವಸಿತಿ, ಮಹಾಚಕ್ರೆ, ನಿಮ್ನಗೆ, ಚಕ್ರೆ, ವಕ್ತ್ರೆ, ಕಾಂಚಿ, ಸುರಸೆ, ನಗೋತ್ತಮೆ, ಶಾಖಾವತಿ, ಇಂದ್ರನದಿ, ಮೇಘ, ಮಂದಾರವಾಹಿನಿ, ಕಾವೇರಿ, ಹರಿತೋಯೆ, ಸೋಮಾವರ್ತೆ, ಶತಹೃದೆ, ವನಮಾಲೆ, ವಸುಮತಿ, ಪಂಪ, ಪಂಪಾವತಿ, ಶುಭೆ, ಸುವರ್ಣೆ, ಪಂಚವರ್ಣೆ, ಪುಣ್ಯೇ ವಪುಷ್ಮತಿ, ಮಣಿವಪ್ರೆ, ಬ್ರಹ್ಮಭಾಗೆ, ಶಿಲಾಶಿನಿ, ಕೃಷ್ಣತೋಯೆ, ಪುಣ್ಯೋದೆ, ನಾಗಪದಿ, ಶೈವಾಲಿನಿ, ಮಣಿತಟಿ, ಕ್ಷಾರೋದೆ, ಅರುಣಾವತಿ, ವಿಷ್ಣುಪದಿ, ಮಹಾಪುಣ್ಯೆ, ಮಹಾನದಿ, ಹಿರಣ್ಯವಾಹಿ, ನೀಲೆ, ಸ್ಕಂದಮಾಲೆ, ಸುರಾವತಿ, ವಾಮೋದೆ, ಪತಾಕೆ, ವೇತಾಲಿ ಎಂಬ ನಾಮಕಗಳಾದ ನದಿಗಳು ಗಂಗಾ ನದಿಯಿಂದಲೇ ಜನ್ಯಗಳಾಗಿವೆ. ಈ ನದಿಗಳಿಗೆಲ್ಲ ಗಂಗೆಯೇ ನಾಯಕಳಾಗಿರುವಳು. ಈ ಪೂರ್ವದಲ್ಲಿ ಹೇಳಿರುವ ನದಿಗಳಲ್ಲದೆ ಉಳಿದ ಸಣ್ಣ ನದಿಗಳು ಅಸಂಖ್ಯಾಕಗಳಾಗಿಯೂ ಸಹಸ್ರಾರು ಸಂಖ್ಯೆಗಳಾಗಿಯೂ ಇರುತ್ತವೆ. ಯಾವ ನದಿಗಳು ಜಂಬೂದ್ವೀಪದಲ್ಲಿ ಹರಿಯುತ್ತವೆಯೋ ಅವು ಭಾಗ್ಯಶಾಲಿಗಳೆಂದು ಪ್ರಸಿದ್ಧವಾಗಿವೆ. ಯಾರು ಇವುಗಳ ನಾಮ ಸಂಕೀರ್ತನೆಯನ್ನು ಮಾಡುವರೋ ಅವರೂ ಕೂಡ ಪವಿತ್ರರಾಗುವರೆಂದು ನನ್ನ ಭಾವನೆ ಇರುತ್ತದೆ. ಯಾವ ದೇಶದಲ್ಲಿ ಈ ನದಿಗಳು ಹರಿಯುತ್ತವೆಯೋ ಆ ದೇಶವು ಸಮೃದ್ಧವಾಗಿಯೂ ವಿಶಾಲವಾಗಿಯೂ ನಾನಾ ನಗರಗಳಿಂದ ಸಹಿತವಾಗಿಯೂ ವಿವಿಧವಾದ ಪರ್ವತಗಳಿಂದ ಯುಕ್ತವಾಗಿಯೂ ಇರುವುದು. ನಾನಾ ವೃಕ್ಷಗಳಿರುವ ವನಗಳಿಂದ ಭೂಷಿತವೂ ಸ್ತ್ರೀ ಮತ್ತು ಪುರುಷರ ಗಣಗಳಿಂದ ಭರಿತವೂ ನಿತ್ಯ ಸಂತೋಷಯುಕ್ತವೂ ಮಂಗಳಪ್ರದವೂ ಬಹುಧಾನ್ಯ ಜನಕವಾದ ವನಗಳಿಂದ ಮಂಡಿತವೂ ನಾನಾ ರಾಜರಿಂದ ಪರಿಪಾಲಿಸಲ್ಪಡುವುದು ಕೀರ್ತನ ಶತೋಪೇತವೂ ನಾನಾ ರತ್ನಗಳಿಗೆ ಗುಣಿಯಂತೆಯೂ ಇರುವುದು. ಅಂತಹ ದೇಶದಲ್ಲಿ ಪುರುಷರು ಸುವರ್ಣ ಶಂಖ ಇವುಗಳಂತೆ ಕಾಂತಿಯುತರೂ ಬೃಹತ್ಕಾಯರೂ ಮಹಾಶೂರರೂ ಪುರುಷ ಶ್ರೇಷ್ಠರೂ ಆಗಿರುವರು.
ಆ ದೇಶದ ಪ್ರಜೆಗಳೆಲ್ಲರೂ ಪ್ರತ್ಯಕ್ಷವಾಗಿ ದೇವತೆಗಳ ಸಂಗಡ ಮಾತುಕತೆ, ದರ್ಶನ, ಏಕತ್ರವಾಸ, ಸೇವನ ಇವುಗಳನ್ನು ಮಾಡುತ್ತಾರೆ. ಆ ಪುರುಷರ ಆಯುಷ್ಯವು 10,000 ವರ್ಷಗಳಿವೆಯೆಂದು ಜನಗಳು ಹೇಳುವರು. ಮಹಾತ್ಮರಾದ ಆ ಪ್ರಜೆಗಳಲ್ಲಿ ಧರ್ಮಾಧರ್ಮ ವಿಶೇಷಗಳೇನೂ ಇರುವುದಿಲ್ಲ. ಅವರು ಸ್ವಭಾವವಾಗಿಯೂ ಅಹಿಂಸಾಯುತರೂ ಸತ್ಯವಂತರೂ ಆಗಿರುವರು. ಆ ದೇಶಗಳ ಪ್ರಜೆಗಳೆಲ್ಲರೂ ದೇವೇಶನಾದ ಶಂಕರನನ್ನು, ಪರಮ ವೈಷ್ಣವಿಯಾದ ಗೌರೀದೇವಿಯನ್ನು ಸದಾಕಾಲದಲ್ಲಿಯೂ ಭಕ್ತಿಯಿಂದ ಯಾಗ, ಪೂಜೆ, ನಮಸ್ಕಾರ ಇವುಗಳನ್ನು ಮಾಡುವರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಭುವನವಿನ್ಯಾಸೋ ನಾಮ 43 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 44ನೇ ಅಧ್ಯಾಯವಾದ ಕೇತುಮಾಲ ವರ್ಣನೆಯು ವಿಶಾಲ, ಕಂಬಲ ಮೊದಲಾದ 7 ಕುಲಪರ್ವತಗಳ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.